ಇವರು ಅದನ್ನೇ ಹೇಳಿದ್ದು ಮಹಾಭಾರತ ಕಾಲದಲ್ಲಿ ಯಾವ ರೀತಿ ನಕ್ಷತ್ರಗಳು ಕಾಣಿಸ್ಕೊಂಡಿದ್ವು ಆಕಾಶದಲ್ಲಿ. एटॉमिक बम बोलते हैं ना, वो महाभारत काल में इन लोगों के पास था। और जब शाल्व ने ये एटॉमिक एनर्जी की जब उसने प्रयोग किया था, उसका साफ वर्णन है कि उस समय नक्षत्र क्या था। महाभारत का युद्ध जब हुआ था उस समय में आकाश में नक्षत्र किस किस स्थान पर था, उसी करीब करीब नक्षत्रों 30 मार्च 2025 के बाद होने वाले हैं। महाभारत का तो आपके पास अभी भी 3 महीना उधर 2 महीना उधर, समझ में अभी करीब करीब 5 महीना है। जो करना है तो कर लो, जिसको समझ में मेरी बात आएगी वो कर लेगा, जिसको समझ में नहीं आएगी वो 2 पाटन के बीच में साबुत बचा न कोई। 5 महीना है। 30 मार्च 2025 जो महाभारत के काल में जो नक्षत्र जितने ग्रहों जिस प्रकार के थे वो करीब करीब होने वाले हैं इसी के बाद। 7 तक की जो हम काल से निकल रहे हैं, दिस विल चेंज द होल फेस ऑफ द वर्ल्ड। इसमें भारत का भविष्य वगैरह काफी बदल जाएगा इन 3 सालों में। 1000 दिन बहुत है, 1000 डेज। और आने वाला जो 30 मई का तारीख पड़ रहा है 2025, वहाँ से आप समझना स्टार्ट काउंट ऑलरेडी स्टार्टेड है, पर 30 मई से आपको दिखाई देगा कि थिंग्स आर चेंजिंग। 2027 तक की जो हम काल से निकल। ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋಗಳನ್ನ ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ಅವರು ಸ್ಪೆಸಿಫಿಕ್ ಆಗಿ ಒಂದು ಡೇಟ್ ಅನ್ನ ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ. ಮಾರ್ಚ್ 29, 30, 2025 ಈ ಡೇಟ್ ಆದ್ಮೇಲೆ ಇನ್ನೊಂದು 1000 ದಿನ ನಮ್ಮ ಹತ್ರ ಟೈಮ್ ಇದೆ ಅಂತ ಇವರು ಒಬ್ರು ಹೇಳ್ತಾ ಇರೋದು. ಭವಿಷ್ಯ ಮಾಲಿಕಾದಲ್ಲಿ ಇಂಥದ ವಿಷಯಗಳನ್ನ ಮೆನ್ಷನ್ ಮಾಡಿದ್ದಾರೆ ಅಂತ ಅಷ್ಟೇನಾ ಟೈಮ್ ಇರೋದು ಅಂತ ಅನ್ನಿಸ್ಬಿಡುತ್ತೆ. ಅವ್ರು ಹೇಳ್ತಾ ಇರೋದು 1000 ದಿನದಲ್ಲಿ ಬೇರೆ ಬೇರೆ ರೀತಿಯ ಅನಾಹುತಗಳು ಸಂಭವಿಸುತ್ತೆ. ಅಂದ್ರೆ ಈ 2025 ಮಾರ್ಚ್ 29, 30 ಈ ಟೈಮ್ನಲ್ಲಿ ಒಂದು ಗ್ರಹಣ ಸಂಭವಿಸುತ್ತೆ, ಪ್ಲಸ್ ಒಂದು ರಾಶಿ ಫಲ ಚೇಂಜ್ ಆಗುತ್ತೆ, ಇನ್ನ ನಕ್ಷತ್ರಗಳು ಕಾಣಿಸೋದಕ್ಕೆ ಸಿಗುತ್ತೆ. ಇನ್ನೊಬ್ರು ಇದೇ ವಿಷಯಗಳನ್ನ ನಮಗ್ ತಿಳಿಸಿದ್ರಲ್ಲ ಮುಂಚೆ ವಿಡಿಯೋದಲ್ಲಿ, ಇವರು ಅದನ್ನೇ ಹೇಳಿದ್ದು ಮಹಾಭಾರತ ಕಾಲದಲ್ಲಿ ಯಾವ ರೀತಿ ನಕ್ಷತ್ರಗಳು ಕಾಣಿಸ್ಕೊಂಡಿದ್ವು ಆಕಾಶದಲ್ಲಿ. ಯುದ್ಧದ ಸಂದರ್ಭ ನಡೀತಲ್ಲ ಅಂತ ಟೈಮ್ನಲ್ಲಿ ಆಕಾಶದಲ್ಲಿ ಕಾಣಿಸ್ತಂತ ನಕ್ಷತ್ರದ ರಾಶಿ ಒಂದಿರುತ್ತೆ. ಯಾವುದೋ ಒಂದು ಪಾತಲ್ಲಿ ಹೋಗ್ತಾ ಇರೋ ಒಂದು ನಕ್ಷತ್ರ ಗ್ರಹ ಸೇಮ್ ಇವಾಗ ಅದೇ ರೀತಿ ಮ್ಯಾಚ್ ಆಗುತ್ತೆ. ಎಕ್ಸಾಂಪಲ್, ಗುರು ಗ್ರಹ 12 ವರ್ಷಕ್ಕೆ ಪಾತನ್ನ ಬದಲಾಯಿಸ್ತಾ ಇರುತ್ತೆ ಒಂದು ಸಲ. ಈಗ ಕುಂಭಮೇಳ ಅದೇ ಆಧಾರದ ಮೇಲೆ ನಡೆಯುತ್ತೆ. ಅದೇ ರೀತಿ ನಕ್ಷತ್ರ, ರಾಶಿ, ಗ್ರಹಕೂಟ ಇದನ್ನೆಲ್ಲ ಸ್ಟಡಿ ಮಾಡ್ತಾ ಇರುವಂತ ಎಷ್ಟೆಷ್ಟು ಜನ ಆಸ್ಟ್ರಾಲಜರ್ ಇರ್ತಾರೆ. ಅವ್ರು ಹೇಳ್ತಾ ಇರೋ ಡೇಟು ಈ 29, 30 ಮಾರ್ಚ್ 2025 ಆದ ಮೇಲೆ ಅಂತ ನಕ್ಷತ್ರ ಕೂಟಗಳು ಕಾಣಿಸ್ಕೊಳ್ಳುತ್ತೆ ಭೂಮಿ ಮೇಲೆ. ಮಹಾಭಾರತ ಸಮಯದಲ್ಲಿ, ಯುದ್ಧದ ಸಮಯದಲ್ಲಿ ಯಾವ ರೀತಿ ಅನಾಹುತಗಳು ನಡೆಯೋದಕ್ಕೆ ಮುಂಚೆ ನಕ್ಷತ್ರಗಳು ಕಾಣಿಸ್ಕೊಂಡು ಆ ರೀತಿ ಈಗ ಸಂದರ್ಭ ಬರ್ತಾ ಇದೆ ಆಕಾಶದಲ್ಲಿ ಅಂತ ನಕ್ಷತ್ರ ಕೂಟ ಮತ್ತೆ ಏರ್ಪಟ್ಟುತ್ತೆ ಅಂತಾನೆ ಹೇಳ್ತಾ ಇರೋದು. ನಮಗ್ ಗೊತ್ತಿಲ್ಲ ಆಗುತ್ತೋ ಇಲ್ವೋ, ಯಾಕೆಂದ್ರೆ ಆಸ್ಟ್ರಾಲಜಿ ಸ್ಟಡಿ ಮಾಡಿರೋರಿಗೆ ಇಂಥ ವಿಷಯಗಳು ಚೆನ್ನಾಗಿ ಗೊತ್ತಿರುತ್ತೆ, ಅವ್ರು ಇದ್ರ ಬಗ್ಗೆ ತಿಳ್ಕೊಂಡು ಹೇಳಿರ್ತಾರೆ. ಅವ್ರು ಅದಕ್ಕೆ ಇನ್ನೊಬ್ರು ಹೇಳಿದ್ರಲ್ಲ 1000 ದಿನ ಇದೆ ಅಷ್ಟೇ ನಮ್ಮ ಹತ್ರ, 1000 ದಿನದಲ್ಲಿ ತುಂಬಾ ಬದಲಾವಣೆ ನಾವು ನೋಡ್ತೀವಿ ಭೂಮಿ ಮೇಲೆ ಅಂತ. ನಿಜವಾಗ್ಲೂ ಏನ್ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ, ಯಾರಿರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಅವರು ಹೇಳ್ತಾ ಇರೋದೇನು ಅಂದ್ರೆ ಬದಲಾವಣೆಗಳು ಆಗ್ಲೂ ಆಗಿತ್ತು ಈಗ್ಲೂ ಆಗುತ್ತೆ ಅಂತ ಸಂದರ್ಭ ಬಂದಿದೆ. ಈ ಮಹಾಭಾರತಕ್ಕಿಂತ ಮುಂಚೆನು ತ್ರೇತಾಯುಗ ಕಾಲದಲ್ಲೂ ಕೆಲವಷ್ಟು ನಕ್ಷತ್ರದ ಆಧಾರದ ಮೇಲೆ ಇಂಥದ್ದನ್ನೆಲ್ಲ ಸ್ಟಡಿ ಮಾಡ್ತಾ ಇದ್ರು. ಇಂಥ ಕಥೆನ ನಾನು ಕೂಡ ಕೇಳಿದ್ದೀನಿ, ನಿಮ್ಗೂ ಕೆಲವೊಂದನ್ನ ತಿಳಿಸಿದ್ದೀನಿ. ಅದರಲ್ಲಿ ಈ ಶ್ರೀರಾಮ ಕಾಡ್ಗೆ ಹೋಗೋದಕ್ಕೆ ಮುಂಚೆ ಅಹಲ್ಯೆ ಆಕಾಶದಲ್ಲಿ ಕಂಡ ಒಂದು ಧೂಮಕೇತುವಿಂದ ಆ ರಾಜ್ಯಕ್ಕೆ ಬರ ಬರುತ್ತೆ ಅಂತಾನೆ ಆ ಕೆಟ್ಟ ಹೆಸರು ರಾಮನಿಗೆ ಬರಬಾರದು ಅಂತ ರಾಮನ್ನ ವನವಾಸಕ್ಕೆ ಕಳಿಸಿದ್ಲು ಅನ್ನೋ ಕಥೆಗಳು ಇದೆಯಲ್ಲ, ಅದೇ ರೀತಿ ಮಹಾಭಾರತ ಕಾಲದಲ್ಲೂ ಅನಾಹುತಗಳು ನಡೆಯೋದಕ್ಕೆ ಮುಂಚೆ ಈ ರೀತಿ ನಕ್ಷತ್ರಗಳ ಕೂಟ ಏರ್ಪಡುತ್ತೆ, ಗ್ರಹಗಳ ಕೂಟ ಒಟ್ಟಿಗೆ ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂತ ಗ್ರಹಗಳ ಕೂಟ ಈಗಲೂ ಸೇರ್ತಾ ಇದೆ. ಅದರಲ್ಲೂ ಈ ಜನವರಿ 25ನೇ ತಾರೀಕು ಹೆಚ್ಚು ಕಡಿಮೆ 4 ರಿಂದ 5 ಗ್ರಹಗಳು ಒಂದೇ ಪಾತಲ್ಲಿ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಒಂದೇ ವೇನಲ್ಲಿ ಇರುತ್ತಲ್ಲ, ಪಾತಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ನಾವು ಭೂಮಿಯಿಂದ ನೋಡಿದಾಗ ಒಂದೇ ಲೈನಲ್ಲಿ ಇರುವ ಕಾಣಿಸುತ್ತೆ, ಆದ್ರೆ ಒಂದೇ ಲೈನಲ್ಲಿ ಇರೋದಿಲ್ಲ, ವೇರಿಯೇಷನ್ ಇರುತ್ತೆ. ಆದ್ರೆ ಭೂಮಿಯಲ್ಲಿ ನಿಂತ್ಕೊಂಡು ನೋಡಿದಾಗ ಒಂದೇ ಲೈನಲ್ಲಿ ಕಾಣಿಸುವಂತ ಸಂದರ್ಭ, ಈ ರೀತಿ ಸಂದರ್ಭಗಳು ಯಾವಾಗ್ಲೂ ಒಂದು ಸಲ ನಡೀತಾ ಇರುತ್ತೆ. ಆ ಸಂದರ್ಭ ಈಗ ಬಂದಿದೆ. 144 ವರ್ಷಕ್ಕೆ ಒಂದು ಸಲ ಈ ರೀತಿ 4 ಗ್ರಹಗಳು ಒಂದೇ ಪಾತಲ್ಲಿ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಅದನ್ನ ಬಿಟ್ಟು ಈ ನಕ್ಷತ್ರ
ಈ ಗ್ರಹಗಳ ಕೂಟ ಒಟ್ಟಿಗೆ ಸೇರಿದಾಗ ಅದೇನೋ ಒಂದು ಮಾತನ್ನು ಹೇಳ್ತಾರೆ, ಪಿಶಾಚಿ ದಶೆ ಅನ್ನೋದು ಶುರು ಆಗುತ್ತೆ. ಈ ರಾಹು ದಶೆ, ಕೇತು ದಶೆ ಅಂತಾರಲ್ಲ, ಅದೇ ರೀತಿ ನೆಕ್ಸ್ಟ್ ಶುರು ಆಗುತ್ತೆ. ಇನ್ನೊಬ್ರು ಯಾರೋ ಒಬ್ರು ಹೇಳಿದ್ದು ಪಿಶಾಚ ದಶೆ ಅನ್ನೋದು ಶುರು ಆಗುತ್ತೆ. ಅಂದ್ರೆ ಅನಾಹುತಗಳು ಮುಂದೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಆಸ್ಟ್ರಾಲಜಿ ನನಗೆ ಅಷ್ಟೊಂದು ಗೊತ್ತಿಲ್ಲ, ನಿಮಗ್ ಗೊತ್ತಿದೆ, ನೀವು ಅದ್ರ ಬಗ್ಗೆ ನಮಗ್ ತಿಳಿಸುವಂತ ಕೆಲಸ ಮಾಡ್ಬೋದು. ಎಂತಕ್ಕೆ ಅಂದ್ರೆ ಈ ವಿಷಯಗಳ ಬಗ್ಗೆ ಅಧ್ಯಯನ ಮಾಡೋದು ಅಷ್ಟು ಈಸಿ ಇಲ್ಲ. ಗ್ರಹಗಳ ಮೂವ್ಮೆಂಟ್ ಯಾವ ತರ ಇರುತ್ತೆ ಏನು ಅಂತಾನು ಹೇಳೋದಕ್ಕಾಗೋದಿಲ್ಲ. ಅಂತ ಸನ್ನಿವೇಶಗಳನ್ನ ನಾವು ನೋಡ್ತಾ ಇದೀವಿ. ಎಕ್ಸಾಂಪಲ್, ನಾನು ಒಂದು ವಿಡಿಯೋ ನೋಡಿದೆ, ಅದರಲ್ಲಿ 12 years at Prayag, Haridwar, Nashik and Ujjain. Why is that? The Kumbh Mela is held when the Sun and Jupiter are in specific zodiac signs. Viewed from the Earth, the Sun takes 1 year to transit once through all 12 signs. Jupiter, on the other hand, takes almost 12 Earth years. Hence, after nearly 12 years, the Sun and Jupiter are in the same respective zodiac signs, and this is why, usually, the Kumbh Mela is held once every 12 years. However, after 6 Kumbh Melas in 72 years, the 7th one is held 11 years after the 6th one. For example, after 1938, Haridwar had Kumbh Melas in 1950, 1962, 1974, 1986, 1998 and 2010. But the next one was held in 2021, 11 years after 2010. Why is that? The reason is Jupiter's orbital period is slightly less than 12 Earth years. It is around 11.86 years. The number 12 is an overestimate, but the difference is small. Over 7 cycles, the difference adds up to almost 1 year. 7 times 12 is 84, but 7 times 11.86 is almost 83. So we have to reduce 1 year over 7 Kumbh Melas to keep the Mela cycle and the Sun and Jupiter positions in sync. And hence 7 Melas in 83 years. At the end of the day, the Kumbh Mela is all about mathematics. ಇವ್ರು ಹೇಳ್ತಾ ಇರೋದು ಅದೇ ವಿಷಯನೇ. ಕುಂಭ ಮೇಳ ನಡೀತಾ ಇದೆಯಲ್ಲ, 144 ವರ್ಷಕ್ಕೊಂದ್ಸಲ ನಡೀತಲ್ಲ. ಈ ಮಹಾಕುಂಭ ಮೇಳಕ್ಕಿಂತ ಮುಂಚೆ 12 ವರ್ಷಕ್ಕೊಂದು ಸಲ ನಾರ್ಮಲ್ ಕುಂಭ ಮೇಳಗಳು ನಡೆಯುತ್ತೆ. ಈ ಕುಂಭಮೇಳಗಳು ನಡೆಯುವಾಗ್ಲೂ ಅವರು ಕೂಡ ಲೆಕ್ಕಾಚಾರ ಮಾಡೋದು ಗ್ರಹಗಳ ಮೂವ್ಮೆಂಟ್ ಅನ್ನೋದನ್ನೇ. ಈ ರೀತಿ ಲೆಕ್ಕಾಚಾರ ಮಾಡುವಾಗ 7 ಕುಂಭಮೇಳ ಆದ ಮೇಲೆ 1 ಕುಂಭಮೇಳ 11 ವರ್ಷಕ್ಕೆ ಆಗತ್ತೆ. ಯಾಕೆ ಅಂದ್ರೆ ಇಲ್ಲಿ ಬಂದು ಗ್ರಹದ ಮೂವ್ಮೆಂಟ್ ನಾವು 12 ವರ್ಷ ಅನ್ಕೊಂಡಿದೀವಲ್ಲ, 12 ವರ್ಷ ಇಲ್ಲ, ಎಕ್ಸಾಕ್ಟ್ ಆಗಿ 11 ವರ್ಷ ಆದ ಮೇಲೆ 11.86 ಇಯರ್ಸ್ ಅಂತ ಕರೆದಿದ್ದಾರೆ. ಒಂದು ಸುತ್ತು ಬರೋದಕ್ಕೆ, ಎಲ್ಲಾ ರಾಶಿಗಳನ್ನ ದಾಟಿ ಬರೋದಕ್ಕೆ 11.86 ಇಯರ್ಸ್ ತಗೊಳುತ್ತೆ, 12 ವರ್ಷ ಅಲ್ಲ. ಅಲ್ಲಿ ಒಂದು 60 ದಿನ ಕಡಿಮೆ ಬರುತ್ತೆ ಲೆಕ್ಕಾಚಾರದ ಪ್ರಕಾರ. ಆ 60 ದಿನಾನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ 12 ವರ್ಷ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ 7 ಕುಂಭ ಆದ ಮೇಲೆ 8ನೇ ಕುಂಭಮೇಳನ 11 ವರ್ಷಕ್ಕೆ ಕಂಪ್ಲೀಟ್ ಮಾಡ್ತಾರೆ. ಈ ರೀತಿ ವರ್ಷಗಳನ್ನ ಅಲ್ಲಿ ಮ್ಯಾಚ್ ಮಾಡ್ತಾರೆ ಮ್ಯಾಥಮೆಟಿಕ್ಸ್ ಪ್ರಕಾರ. ಇದನ್ನೇ ಅವ್ರು ಹೇಳಿದ್ದು, ಕುಂಭಮೇಳದಲ್ಲೂ ಇಂಥ ಮ್ಯಾಥಮೆಟಿಕ್ಸ್ ನ ಫಾಲೋ ಮಾಡ್ತೀವಲ್ಲ ಅದೇ ರೀತಿ ಈಗ ಈ ನಕ್ಷತ್ರಗಳ ರಾಶಿ, ನಕ್ಷತ್ರಗಳ ಕೂಟ ಪ್ಲಸ್ ಗ್ರಹಗಳ ಕೂಟ ಅನ್ನೋದು ಅದೇ ರೀತಿ ಸೇರ್ತಾ ಇದೆ. ಈ ಮಾರ್ಚ್ 29 ಆದ ಮೇಲೆ ಇದರಿಂದ ಒಳ್ಳೇದಾಗುತ್ತೆ ಅಂತ ಇಲ್ಲಿ ತನಕ ನಾನ್ ನೋಡಿರೋ ಆಸ್ಟ್ರಾಲಜರ್ ಅಲ್ಲಿ ಹೇಳಿರೋರು ತುಂಬಾ ಕಡಿಮೆ. ಏಕೆ ಅಂದ್ರೆ ಭವಿಷ್ಯ ಮಾಲಿಕಾದಲ್ಲಿ ಹೇಳಿರೋ ಪ್ರಕಾರ ಶನಿ ಮೀನರಾಶಿಗೆ ಎಂಟ್ರಿ ಆದ್ಮೇಲೆ ಅನಾಹುತಗಳು ಜಾಸ್ತಿ ಆಗುತ್ತೆ ಅಂತಾನೆ ಈ ಕಡೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಅಚ್ಯುತಾನಂದ ದಾಸ್ ಅವರು ಎಲ್ಲ ಹೇಳಿರೋದ್ರಿಂದ ಎಲ್ಲರೂ ಅದೇ ಟೈಮು ಕಾಯ್ತಾ ಇದಾರೆ. ನೋಡ್ಬೇಕು ಅಂತ ಕೆಟ್ಟ ವಿಷಯಗಳು ಏನ್ ನಡೆಯುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಏನ್ ಬೇಕಾದ್ರೂ ಆಗ್ಬೋದು ಭೂಮಿ ಮೇಲೆ. 2025 ಇದಕ್ಕೆಲ್ಲ ಸಾಕ್ಷಿ ಆಗ್ತಾ ಇದೆ. ಶುರು 2025ರಿಂದ ಅಂತಾನೆ ಹೇಳ್ತಾ ಇದ್ದಾರೆ. ನೋಡೋಣ, ಈಗ ಆಲ್ರೆಡಿ ಶುರುನಲ್ಲಿ ಕೆಲವಷ್ಟು ದೇಶಗಳಲ್ಲಿ ಬೆಂಕಿ ಹತ್ತಿ ಉರಿತಾ ಇರೋದನ್ನ ನೋಡ್ತಾ ಇದೀವಿ. ಇನ್ನ ಏನೇನು ಅನಾಹುತಗಳನ್ನ ನೋಡ್ಬೇಕು ಏನೋ 2024ರಿಂದನೂ ನಾವು ನೋಡ್ಕೊಂಡ್ ಬರ್ತಾ ಇದೀವಿ. ಮುಂದೆ ಯಾವ ರೀತಿ ಅನಾಹುತಗಳಿರುತ್ತೆ, ಅವುಗಳಿಗೆ ಈ ನಕ್ಷತ್ರ ಕೂಟ, ಗ್ರಹ ಕೂಟ ಯಾವ ರೀತಿ ನಮಗೆ ಹಾನಿ ಮಾಡುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡ್ಲೇಬೇಕಾಗತ್ತೆ. ಯಾವುದನ್ನು ತಿಳ್ಕೊಂಡಿರೋರು ಪೂರ್ತಿಯಾಗಿ ನಮ್ಮ ಸುತ್ತಮುತ್ತ ಇಲ್ಲ, ಎಲ್ಲಾನು ಜ್ಞಾನ ದೃಷ್ಟಿಯಿಂದನೇ ನೋಡಿರೋ ಯಾರೋ ಒಬ್ರು ಈ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇರ್ತಾರೆ. ಅಂತ ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ, 4 ಜನ ತಿಳಿಸ್ತಾ ಇರೋಣ. ಇನ್ನ ಬೇರೆ ವಿಷಯಗಳನ್ನ ನಾನು ತಿಳ್ಕೊಂಡು ನೀವು ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಇಷ್ಟ ಆದವ್ರು ನೋಡ್ಬೋದು, ಇಷ್ಟ ಇಲ್ಲದೆ ಇದ್ದವ್ರು ಈ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ ಪಾಡು ನೀವು ಇದ್ಬಿಡಿ. ಯಾವ ದಾರಿನಲ್ಲಿ ಹೋಗ್ತಾ ಇರ್ತೀರಾ ಹೋಗಿ ಎಚ್ಚರಿಸೋ ಕೆಲಸ ನಮ್ದು, ಎಚ್ಚೆತ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇನ್ನ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.